ಅಭಿಷೇಕ್ ಅನ್ನೋ ಹುಡುಗನಿಗೆ 1 ತಿಂಗಳು ಕೆಲಸ ಮಾಡಿದ್ದಾನೆ. ಆತ ಕೆಲಸ ಸೇರಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾನೆ, ಮಾಸ್ ಕಾರ್ಡು ಮತ್ತು ಇನ್ನಿತರ ಡಾಕ್ಯುಮೆಂಟ್ಗಳನ್ನ ಕೊಟ್ಟಿದ್ದಾನೆ. ಅದನ್ನು 1 ತಿಂಗಳಾದ ನಂತರ ಅವ್ನಿಗೆ ಅಲ್ಲಿ ಕೆಲಸ ಸಮಸ್ಯೆ ಆಯಿತು ಅಂತೇಳಿ, ಆರೋಗ್ಯ ಸಮಸ್ಯೆ ಆಯಿತು ಅಂತೇಳಿ ಕೆಲಸ ಬಿಟ್ಟಿದ್ದಾನೆ. ಆಗ ಬಿಟ್ಟಂಥ ವ್ಯಕ್ತಿಗೆ 1 ತಿಂಗಳು ಸ್ಯಾಲ್ರಿ ಕೂಡ ಅವ್ರ ಕಂಪ್ನಿಯಿಂದ ಆಗಿದೆ. ಆತ ಕೆಲಸ ಬಿಟ್ಟ ನಂತರ ನನಗೆ ಹೆಲ್ತ್ ಇಶ್ಯೂ ಇದೆ, ಬರೋಕ್ಕಾಗಿಲ್ಲ ಅಂತ ಹೇಳ್ದವನಿಗೆ, ಆರೋಗ್ಯ ಸಮಸ್ಯೆ ಇರೋನಿಗೆ ಅಲ್ಲಿ HR ಹೇಳ್ತಾನೆ, ನನಗೆ 1 ತಿಂಗಳು ಸ್ಯಾಲ್ರಿನ ವಾಪಸ್ ತಂದು ಕೊಡು, ನಿನಗೆ ಒರಿಜಿನಲ್ ಮಾಸ್ ಕಾರ್ಡ್ನ ಕೊಡ್ತೀನಿ, ಇಲ್ಲ ಅಂತ ನಾನು ಕೊಡಲ್ಲ, ನೀನು ಯಾವನ್ ಕರ್ಕೊಬರ್ತೀಯ ಕರ್ಕೊಬ, ಏನು ಮಾಡ್ಕೊತೆ ಮಾಡ್ಕೊ ಅಂತ ಹೇಳಿ ಆತನಿಗೆ ಕೆಟ್ಟ ಪದಗಳಿಂದ ಅವನಿಗೆ ಬೈದು ಅವನನ್ನು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾನೆ. ಹಾಗಾಗಿ ಆತ ನಮ್ಮ ರಕ್ಷಣಾ ವೇದಿಕೆ ನೆರವನ್ನು ಕೇಳ್ದ. ಆ ಸಂದರ್ಭದಲ್ಲಿ ನಾನು ಆಯ್ತಪ್ಪ ನಾನು ಮಾತಾಡ್ತೀನಿ ಅಂತ ಹೇಳಿ ನನ್ನ HR ಅಂತ ನವೀನ್ ಅವನಿಗೆ ಕಾಲ್ ಮಾಡಿ ನಾನು ಮಾತಾಡಿದೆ. ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಒಂದು ಉಡಾಪಿ ಉತ್ತರವನ್ನು ನನಗೂ ಕೂಡ ಕೊಟ್ಟಿದ್ದಾನೆ. ಹಾಗಾಗಿ ನಾನು ಕೇನ್ಸ್ ಕಂಪ್ನಿಗೆ ನಾನು ಹೇಳ್ತಾ ಇರೋದಿಷ್ಟೇ, ಆತನ ಸೋಮವಾರದೊಳಗಡೆ ವಜಾವಣೆಗೊಳಿಸಿ, ಯಾರು HR ನವೀನ್, ಆತನ ಸೋಮವಾರದಿಂದ ಕಂಪ್ನಿ HR ಕಂಪ್ನಿಯಿಂದ ಕೇನ್ಸ್ ಕಂಪ್ನಿಯ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಅಲ್ಲಿ ಮಾಲೀಕರಾಗಿರ್ಬೋದು, ಅವರನ್ನು ವಜಾಗೊಳಿಸ್ಬೇಕಂತೇಳಿ ನಾನು ಮಾಲೀಕರಾಗಿರ್ಬೋದು ಅವರನ್ನು ಕೂಡಲೇ ಅಮಾನತು ಮಾಡಿ ವಜಾಗೊಳಿಸಿಲ್ಲ ಅಂತಂತಂದರೆ ಸೋಮವಾರ ನಾವು ಅವರನ್ನು ಕೇನ್ಸ್ ಕಂಪ್ನಿ ಮುಂಬೈ ಕೂತ್ಕೊಂಡು ಚಾಮರಾಜನಗರ ಜಿಲ್ಲಾದ್ಯಂತ ಎಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಕಾನೂನಾತ್ಮಕವಾಗಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಹುಡುಗನಿಗೆ ಮಾಸ್ ಕಾರ್ಡ್ ಕೂಡ ಒರಿಜಿನಲ್ ಮಾಸ್ ಕಾರ್ಡು ಹಿಂದಿರುಗಬೇಕಂತ ನನ್ನ ಆಗ್ರಹ.